ಐಶ್ವರ್ಯ ಬರಬೇಕಾಗಿತ್ತು ಅಂದ್ರೆ ಬರೇ ದುಡ್ಡು ಗಳಿಸೋದಂತಲ್ಲ. ಮೊದಲು ನಾವು ತಿಳ್ಕೊಬೇಕಾಗಿದ್ದು ಬಡತನ ಯಾಕೆ ಬಂತು ನಮಗಂತ. ನಮಗೆ ಬಡತನ ಯಾಕೆ ಬಂತು ಅಂದ್ರೆ ನಮಗೆ ಇರುವುದು ಯಾವುದು ಸಂಪತ್ತಂತ ಗೊತ್ತಾಗಿಲ್ಲ. ದೇವರು ಏನು ಇದನ್ನೆಲ್ಲ ಇಟ್ಟನಲ್ಲ, ಇದು ಸಂಪತ್ತಂತ ಗೊತ್ತಾಗ್ಲಾರ್ದಕ್ಕೆ ಬಡತನ ಬಂತು ನಮಗೆ. ಯಾವುದು ಸಂಪತ್ತಲ್ಲ ಹೇಳಿ ಇಲ್ಲಿ. ನಾವೇನು ತಿಳ್ಕೊಂಡಿವಿ ಅಂದ್ರೆ ಬರೀ ಬಂಗಾರ ಬೆಳ್ಳಿ ದುಡ್ಡಿದ್ದವ್ರು ಇದ್ರಷ್ಟೇ ಸಂಪತ್ತಂತ ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತೆ ನಮಗೆ. ಇಲ್ಲಿ ಯಾವುದು ಸಂಪತ್ತಿಲ್ಲ ದೇವನ ಸೃಷ್ಟಿಯಲ್ಲಿ. ಈ ವಿಶ್ವ ಅನಂತವಾಗಿರುವಂಥ ವಿಶ್ವ, ಇದು ದೇವನ ಸಂಪತ್ತಿದೆಯಲ್ಲ. ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಶರಣಂಗೆ ಎತ್ತೆತ್ತ ನೋಡಿದಡತ್ತತ್ತ ಲಕ್ಷ್ಮಿ ತಾನಾಗಿಪ್ಪಳು. ಏನು ಒಬ್ಬ ರೈತ ಹೊಲದಾಗ ದುಡಿದ್ರೆ ಹೆಂಗೆ ದುಡಿಬೇಕು ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕು. ನಾನಾ ದಣ್ಕೊಂಡಿನಪ್ಪ, ಸ್ವಲ್ಪ ನೀ ರೆಸ್ಟ್ ಮಾಡಿ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು. ಹಂಗೆ ದುಡಿಯೋದು ಮನುಷ್ಯ. ಭೂಮಿ ಸಂಪತ್ತಲ್ಲೇನು ಹೇಳಿ, ಭೂಮಿ ಎಂಥ ಸಂಪತ್ತು, ಏನು ಅದ್ಭುತವಾದ ಸಂಪತ್ತು ಮಣ್ಣಿನೊಳಗಿಟ್ಟಾನ ದೇವರು. ನೀವು ಇಲ್ಲೆಲ್ಲ ಗಿಡ ಹಚ್ಚಿರಿ, ಮಾವಿನ ಗಿಡ ಹಚ್ಚಿರಿ, ತೆಂಗಿನ ಗಿಡ ಹಚ್ಚಿರಿ. ಒಂದು ಮಾವಿನ ಸಸಿ ಸುಮ್ಮನೆ ಏನೂ ಇಲ್ಲ, ನೀವು ಚೀಪಿ ಗೊಟ್ಟ ಒಗೆದಿರಿ ಅದ್ರಾಗ, ಹೌದಲ್ಲ? ಚೀಪಿ ಗೊಟ್ಟ ಒಗೆದಿರಿ ಅಲ್ಲೇನೂ ಇಲ್ಲ, ಬರೇ ಮಣ್ಣದು. ಸಸಿ ಬರ್ತೈತೆ, ಒಂದು ಗೊಟ್ಟದೊಳಗಿಂದ ಸಸಿ ಬಂದಿದ್ದು ಎಲ್ಲಿಂದ? ಅದೇ ಮಣ್ಣಿನಿಂದ, ಹೌದಲ್ಲ? ಮಣ್ಣು ಬಿಟ್ಟು ಏನರ ಬಂದೈತೆ? ಸಸಿ ಬಂದಿದ್ದು ಮಣ್ಣಿನಿಂದ, ಮುಂದೆ ಗಿಡ ಆಗಿದ್ದು ಅದೇ ಮಣ್ಣಿನಿಂದ, ಮುಂದೆ ಹಣ್ಣು ಬಂದಿದ್ದು ಅದೇ ಮಣ್ಣಿನಿಂದ. ಏನು ಮಜಾ ಹೇಳ್ತಾರಂದ್ರೆ, ಗೊಟ್ಟ ಬಂದಿದ್ದು ಮಣ್ಣಿನಿಂದ, ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಬಂದಿದ್ದು ಮಣ್ಣಿನಿಂದ, ಹೂವು ಬಂದಿದ್ದು ಮಣ್ಣಿನಿಂದ, ಹಣ್ಣು ಬಂದಿದ್ದು ಮಣ್ಣಿನಿಂದ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ. ಇದು ಭೂಮಿ ತಾಯಿಯ ಸಂಪತ್ತು. ಮಣ್ಣು ಬಿಟ್ಟರೆ ಏನಾರ ಬೆಳಿಲಿಕ್ಕಾಗ್ತೈತೆ ನಮಗಿದು? ಮಣ್ಣು ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು. ನೀವು ನೋಡಿದ್ರೆ ಎಲ್ಲ ಆಕ್ಸಿಜನ್ ಕೊರೋನಾದಾಗ ನೀವು ಅನ್ಬೋದು, ನನಗೇನು ಇಷ್ಟು ಎಕರೆ ಹೊಲ ಹಿಡ್ದೀನಿ, ಇಷ್ಟು ಸಂಪತ್ತೈತಿ, ನನ್ಯಾರು ಏನು ಮಾಡ್ತಾರೆ? ಕಂಡವ್ರಿಗೆಲ್ಲ ನೀನು ನೋಡ್ಕೊತೀನಿ ಹೋಗಿ ಅಂತಿರ್ತಾರೆ. ಸ್ವಲ್ಪ ಇಂಗ್ಲೀಷ್ ಫೇಲ್ ಆಗಿದ್ರಂದ್ರೆ ಹಳ್ಳ್ಯಾಗ ICU ಅಂತಿರ್ತಾರೆ ಅವರು. ನೀವು ನೋಡ್ರಿ, ನೀನು ನೋಡ್ಕೊತೀನಿ. ICU ಅಂದ್ರೆ ಇಂಗ್ಲೀಷ್ನ್ಯಾಗ ಇಂಗ್ಲೀಷ್ನ್ಯಾಗ ICU ಅಂದ್ರೆ ಕನ್ನಡದಾಗ ನೀನು ನೋಡ್ಕೊತೀನಿ ಹೋಗಿ ಅಂದಂಗೆ ಅಂತಿರ್ತಾರೆ. ಇಲ್ಲ, ICU ಅಂತಿರ್ತಾರೆ. ಎದಕ್ಕೆ? ಏನು ಒಂದು 20 ಎಕರೆ ಕಬ್ಬು ಹಚ್ಚನ, ಒಂದು ಮನೆ ಕಟ್ಟನ, ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು ಅಡ್ಡಾಡ್ತಾನೆ. ಇಷ್ಟಕ್ಕೆ ICU ಅಂತಿರ್ತಾನೆ. ಅದು ಇವ ಇಲ್ಲಿ ICU ಅಂತಿರ್ತಾನೆ. ಒಂದು ದಿವ್ಸ ಹೋಗಿ ಮುಪ್ಪಾದ ಮೇಲೆ ಒಗಿತಿರ್ತಾರಲ್ಲ, ನನಗಲ್ಲಿ ಆಕ್ಸಿಡೆಂಟಾಗಿ ಬಿದ್ದಿ ಅಂದ್ರೆ ಕೋಮಾದಾಗ ಇಟ್ಟಿರ್ತಾರಲ್ಲ, ಎಲ್ಲಿಟ್ಟಿರ್ತಾರೆ? ಹಾಂ, ಅವಾಗ ಅದು ಅಂತೈತಿ, ಇಲ್ಲಿ ಬಾ ICU ಅಂತ ಅದು ಅಂತಿರ್ತೈತಿ. ಅವಾಗ ನೀವು ಹೊರಗೆ ಎಷ್ಟು ದಿವಸ ICU ಅಂದಲ್ಲ, ಅಲ್ಲಿ ಬಾ ICU ಅಂತಿರ್ತೈತಿ. ಯಾವುದು ICU? ಎಲ್ಲವೂ ಸಂಪತ್ತೈತಿ ಇಲ್ಲಿ. ಮಣ್ಣು ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು, ಬೆಳಕು ಸಂಪತ್ತು, ತಂದೆ ತಾಯಿಗಳ ಸಂಪತ್ತು, ಭಾವ ಸಂಪತ್ತು, ಮಾತು ಸಂಪತ್ತು. ಯಾವುದು ಸಂಪತ್ತಿಲ್ಲ ಈ ಜಗತ್ತಿನೊಳಗೆ. ಇದು ದೇವ ಕೊಟ್ಟಿದ್ದು. ಇದು ಯಾವುದು ಸಂಪತ್ತಲ್ಲ ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತೆ ಹೊರತು ಅದರ್ವೈಸ್ ಯಾರೂ ಇಲ್ಲಿ ಬಡವರೇ ಇಲ್ಲ ಈ ಜಗತ್ತಿನಲ್ಲಿ. ಇದು ದೇವರು ಕೊಟ್ಟಿದ್ದೆಲ್ಲ ಸಂಪತ್ತಂತ ನಮಗೆ ಅರ್ಥ ಆಗಿಲ್ಲ, ಅದಕ್ಕೆ ಬಡತನ ಬಂದೈತೆ ಅಷ್ಟೇ. ಇರದೇ ಇದ್ರೆ ಇಲ್ಲಿ ಯಾವುದು ಹೇಳಿ? ಎಲ್ಲವೂ ದೇವಮಯ, ಎಲ್ಲವೂ ಸಂಪತ್ತೈತಿ. ಇಲ್ಲಿ ಬಡವರು ಯಾರದಾರ ಹೇಳಿ? ಮಾತು ಸಂಪತ್ತು ಅಲ್ಲೇನು? ಹೃದಯ ಸಂಪತ್ತು, ಸದ್ಭಾವ ಸಂಪತ್ತು. ಸಂತ ತುಕಾರಾಮರಿದ್ದರು. ಅವರು ಸುಮ್ಮನೆ ಅಭಂಗ ಹಾಡ್ಕೋಂತ ಹೋಗ್ತಿದ್ರು. ಏನು ದುಡ್ಡು ಗಳಿಸಿರಲಿಲ್ಲ, ಸುಮ್ಮನೆ ಹಾಡ್ತಿದ್ರು ಅಭಂಗ. ಯಾವ ಮಾತು ಹೇಳಿದ್ರೆ ಭಂಗ ಬರೋದಿಲ್ಲ, ಅದು ಅಭಂಗ. ಅದು ಯಾವ ಮಾತಿಗೆ ಭಂಗ ಇಲ್ಲ, ನಾಶ ಇಲ್ಲ, ಅದು ಅಭಂಗ. ಅದು ಅಭಂಗ ಹಾಡ್ಕೊಂತ ಹೋಗ್ತಿದ್ರಲ್ಲ. ತುಕಾರಾಮರಿಗೆ ರಾಜನಿಗೆ ಅನ್ನಿಸ್ತಂತ, ಮಹಾರಾಷ್ಟ್ರದ ರಾಜನಿಗೆ ಅನ್ನಿಸ್ತು, ಏನಿದು ಹಾಡ್ಕೊಂತ ಹೋಗ್ತೈತಿ ಪಾಪ, ಏನಾರ ಗುಡಿಸಲ್ನಾಗಿರ್ತೈತಿ, ಏನಾರ ಒಂದಿಷ್ಟು ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಒಂದು ತಾಟಿನೊಳಗೆ ತನ್ನ ಸೇವಕರನ್ನ ಕಳಿಸಿ ಒಂದಿಷ್ಟು ಸಂಪತ್ತು ತಂದು ಕೊಟ್ಟ. ಆವಾಗ ತುಕಾರಾಮ ಕೇಳಿದೆ, ಏನಿದು ಅಂತ. ಇಲ್ಲ, ಸಂಪತ್ತು ಕಳಿಸ್ಯಾರ ನಮ್ಮ ಮಹಾರಾಜರು. ಎದ್ರ ಸಲುವಾಗಿ ಕಳಿಸ್ಯಾರ? ನಿಮ್ಮ ಸಲುವಾಗಿ ಕಳಿಸ್ಯಾರ. ಅಲ್ಲ, ನನಗ್ಯಾಕೆ ಕಳಿಸ್ಯಾರ ಅವರು?
ಇಲ್ಲ ನೀವು ಸುಮ್ಮನೆ ಹಾಡ್ಕೊಂತ ಹೋಗ್ತೀರಿ, ಬಡತನ ಐತೆ ಅಂತ ತಿಳ್ಕೊಂಡು ಕೊಟ್ಟು ಕಳಿಸ್ಯಾರ. ಅಲ್ಲ, ನಿಮ್ಮ ಮಹಾರಾಜಗ ನಾ ಬಡವಂತ ಹೇಳ್ದವ್ರು ಯಾರು? ನಿಮ್ಮ ಮಹಾರಾಜಗ ನಾ ಬಡವಂತ ಹೇಳ್ದವ್ರು ಯಾರು? ಸಂಪತ್ತು ಕೊಟ್ಟು ನಿಮ್ಮ ಮಹಾರಾಜನಿಗೆ ಹೇಳಿ ಬಾ. ಯಾವ ನಿಮ್ಮ ಮಹಾರಾಜ ಪಂಢರಪುರದ ವಿಠ್ಠಲನ ಗರ್ಭಗುಡಿಯ ಮುಂದೆ ನಿಂತು ನನಗೆ ಸಂಪತ್ತು ಕೊಡು, ಸಾಮ್ರಾಜ್ಯ ಕೊಡು, ನನಗೆ ಸಾಮ್ರಾಜ್ಯ ಕೊಡು, ಸಂಪತ್ತು ಕೊಡು ಅಂತ ಯಾವ ಪಂಢರಪುರದ ವಿಠ್ಠಲನ ಗರ್ಭಗುಡಿಯ ಮುಂದೆ ನಿಂತು ಕೇಳ್ತಾನಲ್ಲ, ಆ ಪಂಢರಪುರದ ವಿಠ್ಠಲನೇ ನನ್ನ ಹೃದಯ ಗರ್ಭಗುಡಿಯೊಳಗಿರುವಾಗ ನಾನೇಕೆ ಬಡವನಿಲ್ಲ? ನಾ ಯಾಕೆ ಬಡವಾಗ್ತೀನಿ ಹೇಳು? ಯಾರೂ ಬಡವರಿಲ್ಲ. ನಮ್ಮ ಭಾವದ ಕೊರತಿದ್ದಕ್ಕೆ ಬಡತನ ಬಂದೈತೆ ಅಷ್ಟೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ಏನು ಅನ್ನ ಸಂಪತ್ತು, ನೀರು ಸಂಪತ್ತು. ಹೋಗ್ತೀರಿ, ನಾಳೆ ಇನ್ನೊಂದು ಕ್ಷಣಕ್ಕೆ ಪ್ರಾಣ ಪಕ್ಷಿ ಹಾರಿ ಹೋಗ್ತೈತಿ. ಹೋಗಾಗ ಏನಂತಾರೆ? ಒಂದು ತೊಲಿ ಬಂಗಾರ ಇಡ್ರಿ ಬಾಯಾಗಂತಾರೆ. ಏನು ಒಂದು ಗುಟಕ್ಕೆ ನೀರು ಹಾಕ್ರಿ ಅಂತಾರೆ, ಒಂದೆರಡು ಶಿವನುಡಿ ಹೇಳ್ರಿ ಅಂತಾರೆ. ಅಂದ್ರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವಾಗ ನೀನು ಗಳಿಸಿದ ಸಂಪತ್ತು ಬರಲಿಲ್ಲ, ಒಂದು ಹನಿ ನೀರು ನಿನ್ನ ಜೊತೆಗೆ ಬಂದಿತ್ತಷ್ಟೆ. ನೀರು ಸಂಪತ್ತು, ಅನ್ನ ಸಂಪತ್ತು, ಒಳ್ಳೆಯ ಮಾತುಗಳ ಸಂಪತ್ತು. ಮಾತು ಸಂಪತ್ತಿ ಜಗತ್ತಿನೊಳಗಲ್ಲೇನೆ. ಶರಣರು ಕಲ್ಯಾಣ ಕಟ್ಟಿದ್ರು, ಯಾವುದರಿಂದ ಕಟ್ಟಿದ್ರು? ಏನೂ ಇಲ್ಲ. ಶರಣರು ಕಲ್ಯಾಣ ಎದರಿಂದ? ಅವ್ರು ಏನು ನಿಮಗೆ ರೇಷನ್ ಫ್ರೀ ಕೊಡ್ತೀವಿ, ಆಶ್ರಯ ಮನೆ ಕಟ್ಟಿ ಕೊಡ್ತೀವಿ ಅಂತ ಕಲ್ಯಾಣ ಕಟ್ಟಿದ್ರೇನು? ಏನೂ ಇಲ್ಲ. ಯಾರು ಎದುರಿಗೆ ಕಾಣ್ತಾರೋ ವೈರಿನೇ ಇರಲಿ, ಕಂಡವನಿಗೆಲ್ಲ ಎರಡು ಶಬ್ದ ಶರಣು ಶರಣಾರ್ಥಿ ಅನ್ನುವ ಎರಡು ಶಬ್ದ ಕಲ್ಯಾಣವನ್ನೇ ಕಟ್ಟಿಬಿಟ್ಟಿತ್ತಲ್ಲ ಅಷ್ಟೆ. ಎರಡು ಮಾತು ಕಲ್ಯಾಣ ನಿರ್ಮಾಣ ಆಗಿತ್ತು. ಮಾತು ಕಲ್ಯಾಣ. ಈಗ ಸಂಸಾರ ಕೆಟ್ಟಿರ್ತೈತಿ. ಎದಕ್ಕೆ ಕೆಟ್ಟಿರ್ತೈತಿ ಅಂದ್ರೆ, ಮಾತು ಕೆಟ್ಟಿತು ಅಂದ್ರೆ ಸಂಸಾರ ಕೆಡ್ತೈತಿ ಅಷ್ಟೆ. ಮಾತು ಕೆಟ್ಟಿತು ಅಂದ್ರೆ ಸಂಸಾರ ಕೆಡ್ತೈತಿ. ಮಾತು ಚಲೋ ಇತ್ತು ಅಂದ್ರೆ ಸಂಸಾರ ತಾನೇ ಚಲೋ ಇರ್ತೈತಿ. ಪಾಪಿಗೆ ಅವು ಹೆಣ್ಮಕ್ಳು ಅದಾರ, ತಾಯಂದಿರದಾರ, ಇಷ್ಟು ದಿವಸ ಮಾಡ್ಕೊತ ಬಂದಾರ ಅವರು. ಅವ್ರಿಗೇನು ನೀವು ಒಂದು ದಿವಸರ ಸಂಡೇ ಐತಿ ನೀವು ಅಡುಗೆ ಮಾಡೋದು ಬಿಡ್ರಿ ಅಂದಿರ, ಸ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತೊಗೊಳ್ರಿ ಅಂದಿರಿ. ಏನು ಮತ್ತೆ ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವ್ರು ಮಿನ್ನ ಮಾಡಿ ಹಾಕ್ಬೇಕು. ಮತ್ತು ಅವ್ರು ಏನು ಇಷ್ಟು ವರ್ಷ ನಾವು ಎಲ್ಲೋ ಹೋಗಿ ಅವರು ರಾಷ್ಟ್ರಪತಿಗಳ ಮುಂದೆ ಒಂದು ಪ್ರಶಸ್ತಿ ತೊಗೊತಾರಲ್ಲ, ಅವರಷ್ಟೇ ಭಾರತ ರತ್ನ ಅಲ್ಲ. ನಂದೊಂದು ಸಂಸಾರ ಚಂದ ನಡಿಬೇಕು ಅಂತ ತಿಳ್ಕೊಂಡು, ನನ್ನ ಮಕ್ಕಳು ಓದಬೇಕು, ನನ್ನ ಗಂಡ ಊರಾಗೊಂದು ಹೆಸರು ಮಾಡಬೇಕು, ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರ್ದು, ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯೂ ಸಹಿತ ಇನ್ನೊಬ್ಬರಿಗೆ ಹೇಳದೆ ಸದಾ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ. ಅವು ಸಹಿತ ಭಾರತ ರತ್ನ. ಯಾರು ಭಾರಾಗಿಲ್ಲ, ಯಾರು ಭಾರತ ರತ್ನ ಯಾರು ಭಾರತೀಯರು ಅಂದ್ರೆ, ಯಾರು ಈ ಭಾರತಕ್ಕೆ ಭಾರಾಗಿಲ್ಲ ಅವರೇ ಭಾರತೀಯರಷ್ಟೇ. ದುಡಿತಾರೆ ಇಲ್ಲ ಅವರು ಪಾಪ. ಅವು ಇಷ್ಟು ದುಡಿತಾವಲ್ಲ, ಒಮ್ಮೆ ಅನ್ಬೇಕು ನೀವು, ನಿಮಗೆ ಎದಕ್ಕೆ ಸಿಟ್ಟು ಬರ್ತೈತಿ ಗಂಡು ಮಕ್ಕಳಿಗೆ ಅಂದ್ರೆ, ಒಟ್ಟ ಇಷ್ಟು ದುಡಿತೀವಿ ನೋಡ್ರಿ ಹಂಗೆ ಅನ್ನೋದಿಲ್ಲ. ಇನ್ನೂ ಒಂದು ಚಂದ, ಅದು ದುಡ್ದಂಗೆ ದುಡಿತೀವಿ. ಏನದು? ಅದು ದುಡ್ದಂಗೆ ದುಡಿತೀವಿ. ಒಂದು ಫೋನ್ ಹಚ್ಚಿ ಕೇಳಿಲ್ಲ ನಮಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ನಾನು, ಹೌದಲ್ಲ? ಅಲ್ಲ ಪಾಪ ಅಕ್ಕಿ ಹೆಣ್ಮಗಳು ಇಷ್ಟು ವರ್ಷ ದುಡ್ಯಾಕತ್ತಾಳೆ, ನೀವು ಒಮ್ಮೆರೆ ಹಚ್ಚಿ ನಾ ಬರೋದು ಲೇಟ್ ಆಕೈತಿ, ನೀವು ಉಂಡಿಲ್ಲ ಅಂತ ನೀ ಕೇಳ್ಬೇಕು ನೋಡೋಣ. ಕೇಳಿ ಏನು ನೀನು ಕೇಳಿಲ್ಲ. ಒಬ್ಬನಿಗೆ ಸಮಸ್ಯೆ ಆಯ್ತು, ಭಾಳ ಸಮಸ್ಯೆ ಆಯ್ತು. ಒಬ್ಬ ಜ್ಯೋತಿಷ್ಯ ಹತ್ರ ಭಾಳ ಸಮಸ್ಯೆ ಆಗೈತೆ ರೀ ಮನ್ಯಾಗ. ಏನು ಸಮಸ್ಯೆ ಆಗೈತಿ? ಒಟ್ಟ ನಮ್ಮ ಮನೆಯವ್ರಿಗೆ ನಮಗೆ ಹೊಂದಿಕಿಲ್ಲ. ಅಲ್ಲಿ ಏನು ಸಮಸ್ಯೆ ಹೊಂದಿಕಿಲ್ಲ ಅಂದ್ರೆ ಏನಾಗೈತಿ? ಅವ್ರು ಏನು ಅಡುಗೆ ಮಾಡ್ತಾರೆ ಒಟ್ಟು ಸ್ವಾದ ಇಲ್ಲ ಅದ್ರಾಗ ನನಗೆ. ಅಲ್ಲೋ ಜ್ಯೋತಿಷ್ಯದಾಗ ಏನರ ಹೇಳ್ಬೋದು, ನಿನ್ನ ಸಮಸ್ಯೆನೂ ನಮ್ಮ ಮನೆಗೂ ಐತಿದ್ದು ಸಮಸ್ಯೆ ಅಂದ. ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನೆಯಾಗೂ ಹಿಂಗಾಯ್ತು. ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಅವ್ರ ಜ್ಯೋತಿಷ್ ಅಲ್ರಿ. ಮತ್ತು ಏನು ಹೇಳ್ಬೇಕು ಇದಕ್ಕೆ? ಒಟ್ಟು ಅವ್ರು ಏನು ಸ್ವಾದನ ಇರೋದಿಲ್ಲ ಅದ್ರಾಗ. ಏನು ಮಾಡ್ಬೇಕು ತಮ್ಮ? ಇದಕ್ಕೇನೂ ಇಲ್ಲ. ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ. ನೀ ಎಷ್ಟು ಪಗಡಿ ಅವೇನು ಹಾಡ್ತಿರ್ಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ. ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ, ಅವ್ರು ಹೆಂಗಾರ ಮಾಡಲಿ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕಟ್ಟ. ಇದನ್ನು ಬಿಟ್ಟರೆ ಬೇರೆ ಉತ್ತರ ಇಲ್ಲ. ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ, ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕು. ಇದು ತಲೆಯಾಗಿತ್ತ ಅದ ಇಟ್ಕೊಂಡು ಬಂತು ಮನೆಗೆ. ಅವ್ರು ಅವತ್ತು ಹೋಳಿಗೆ ನೀಡಿದ್ರು ಇದಕ್ಕೆ. ಉಂಡವನ ಒಂದು ತುತ್ತು ಉಂಡಂದ,
ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ. ಕೊಟ್ಲು ಏಟೊಂದು 20 ವರ್ಷ ಮಾಡಿ ಹಾಕಿ ನೀವು ಒಮ್ಮೆ ರುಚಿ ಅಂದಿಲ್ಲ, ಇವತ್ತು ಮಗ್ಗಲ ಮನೆಯಕ್ಕೆ ಹೋಳಿಗೆ ಮಾಡಿ ಕೊಟ್ಟದಕ್ಕೆ ಎಷ್ಟು ರುಚಿ ಆತ? ಇಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಅಂದಿಲ್ಲ ನೀನು. ಮಗ್ಗಲು ಒಂದು ದಿವಸ ಮಗ್ಗಲ ಮನೆಯಕ್ಕೆ ಹಾಕಿದ್ದಕ್ಕೆ ಎಷ್ಟು ರುಚಿ ಆತ ನಿನಗೆ? ಅಲ್ಲ, ಸುಮ್ಮನೆ ಅನ್ಕೊಂತ ಹೋಗಿದ್ರೆ ಕಪಾಳ ಬಾಯದ ಉಳಿತಿತ್ತು. ನಾ ಮಾತು ಸಂಸಾರ ಕಟ್ಟತಾವ, ಮಾತು ಸಂಸಾರ ಕೆಡಿಸ್ತಾವ. ಮಾತೆಂಬುದು ಜ್ಯೋತಿರ್ಲಿಂಗ, ಅದು ಕಲ್ಲಿನ ಲಿಂಗ ಅಲ್ಲ, ಬೆಳಕಿನ ಲಿಂಗ ಅದು ಅಷ್ಟೆ. ಮಾತು ಸಂಪತ್ತು, ಸದ್ಭಾವ ಸಂಪತ್ತು, ತಂದೆ ತಾಯಿಗಳ ಸಂಪತ್ತು, ಮಣ್ಣು ಸಂಪತ್ತು, ನೀರು ಸಂಪತ್ತು. ಈ ವಿಶ್ವ ಏನಿದೆ ತೋರುವ ಅನಂತ ವಿಶ್ವವೇ ಸಂಪತ್ತು ಅಂತ ತಿಳ್ಕೊಂಡು ಬಿಟ್ಟರೆ ನಮ್ಮನ್ನು ಬಡತನನೇ ಬರೋದಿಲ್ಲ, ನಾವು ಬಡವರಾಗಿ ಉಳಿಯುವುದಿಲ್ಲ ಜಗತ್ತಿನಲ್ಲಿ. ಅದಕ್ಕೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬ ಇದು ದೇವನದು ಅಂತ ಪ್ರೀತಿಸಷ್ಟೆ. ಇದು ನಂದು ಅಂತ ಪ್ರೀತಿಸುವುದಲ್ಲ, ಇದು ದೇವರದು ಅಂತ ಪ್ರೀತಿಸುವುದು.